ಕನ್ನಡ ಚಿತ್ರರಂಗದಲ್ಲಿ ಕೆಲವು ಚಿತ್ರಗಳು ಕೇವಲ ಸಿನಿಮಾ ಆಗಿ ಉಳಿಯುವುದಿಲ್ಲ, ಅವು ಒಂದು ಕಾಲಘಟ್ಟದ ಧ್ವನಿಯಾಗುತ್ತವೆ. ಅಂತಹದೇ ಒಂದು ಚಿತ್ರ ಭೂತಯ್ಯನ ಮಗ ಅಯ್ಯ. 1974ರಲ್ಲಿ ಬಿಡುಗಡೆಯಾದ ಈ ಚಿತ್ರ ಗ್ರಾಮೀಣ ಬದುಕಿನ ದ್ವೇಷ, ಅಹಂಕಾರ, ಮನುಷ್ಯತ್ವ ಮತ್ತು ಪರಿವರ್ತನೆಯ ಕಥೆಯನ್ನು ಅಚ್ಚುಕಟ್ಟಾಗಿ ನಮ್ಮ ಮುಂದೆ ತೆರೆದಿಡುತ್ತದೆ. ಈ ಚಿತ್ರದ ಹೃದಯದಲ್ಲಿರುವುದು ಇಬ್ಬರು ಗ್ರಾಮಸ್ಥರು, ಅಯ್ಯ ಮತ್ತು ಗುಲ್ಲಾ. ಒಂದೇ ಮಣ್ಣಲ್ಲಿ ಹುಟ್ಟಿ ಬೆಳೆದರು, ಆದರೆ ಅಹಂಕಾರ, ಹಳೆಯ ವೈಷಮ್ಯ ಮತ್ತು ಪ್ರತಿಷ್ಠೆಯ ಕಾರಣದಿಂದ ಶತ್ರುಗಳಾಗಿ ಬದುಕುವರು. ಈ ದ್ವೇಷ ಹೇಗೆ ಹುಟ್ಟಿತು, ಅದನ್ನು ಮೀರಿಸಿ ಮನುಷ್ಯತ್ವ ಹೇಗೆ ಗೆಲ್ಲುತ್ತದೆ ಎಂಬುದೇ ಚಿತ್ರದ ಆತ್ಮವಾಗಿದೆ. ಅಂದಿನ ದಿನಗಳಲ್ಲಿ ಈ ಚಿತ್ರ ಎಷ್ಟು ದಿನಗಳ ಕಾಲ ಓಡಿತ್ತು, ಬಾಕ್ಸ್ ಆಫೀಸಲ್ಲಿ ಎಷ್ಟು ಹಣ ಬಾಚಿತ್ತು ಹಾಗೂ ಇನ್ನೂ ಹಲವಾರು ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮಾಯಾವಿ ಕನ್ನಡ. ಈ ಕಥೆಯ ಮೂಲ ಸ್ಫೂರ್ತಿ ಪ್ರಸಿದ್ಧ ಸಾಹಿತಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ವೈಯಾರಿ ಎಂಬ ಸಣ್ಣ ಕತೆ. 12 ಪುಟಗಳ ಕಥೆಯಾದ ಇದನ್ನು ನಿರ್ದೇಶಕ ಸಿದ್ದಲಿಂಗಯ್ಯನವರು ಒಂದು ಶಕ್ತಿಶಾಲಿ ಪೂರ್ಣಾವಧಿ ಸಿನಿಮಾವಾಗಿ ರೂಪಿಸುತ್ತಾರೆ. ಆರಂಭದಲ್ಲಿ ಕಥೆಯ ಹಕ್ಕುಗಳನ್ನು ಕೊಡಲು ಗೊರೂರು ರಾಮಸ್ವಾಮಿಯವರು ನಿರಾಕರಿಸಿದ್ದರೂ ನಂತರ ಒಪ್ಪಿಕೊಂಡದ್ದು ಈ ಚಿತ್ರದ ಮೊದಲ ಜಯವೆಂದೇ ಹೇಳಬಹುದು. ಚಿತ್ರದ ನಾಯಕರಾಗಿ ಕಾಣಿಸಿಕೊಂಡವರು ವಿಷ್ಣುವರ್ಧನ್ ಅವರು. ಆದರೆ ಪ್ರೇಕ್ಷಕರ ಮನಸ್ಸನ್ನು ನಿಜವಾಗಿ ಕಾಡಿದ ಪಾತ್ರವೆಂದರೆ ಭೂತಯ್ಯ. ಆ ಪಾತ್ರದಲ್ಲಿ ಎಂ.ಪಿ. ಶಂಕರ್ ಅವರ ಅಭಿನಯ ಇಂದಿಗೂ ಕನ್ನಡ ಚಿತ್ರರಂಗದ ಐತಿಹಾಸಿಕ ಅಭಿನಯದಲ್ಲಿ ಒಂದು. ದುಷ್ಟತನ, ಅಹಂಕಾರ, ಭಯ ಎಲ್ಲವನ್ನ ಒಂದೇ ಕಣ್ಣೋಟದಲ್ಲಿ ತೋರಿಸಿದ ಶಂಕರ್ ಅವರ ಅಭಿನಯವನ್ನು ಸಿನಿಮಾ ವಿಮರ್ಶಕರು ವಿಶೇಷವಾಗಿ ಹೊಗಳಿದ್ದಾರೆ. ಈ ಚಿತ್ರವು ಸಂಪೂರ್ಣವಾಗಿ ಹೊರಾಂಗಣದಲ್ಲಿ ಚಿತ್ರಿಸಲಾಗಿದೆ. ಕಳಸಾಪುರ, ಧರ್ಮಸ್ಥಳ, ತಲಕಾಡು ಎಂಬ ನೈಜ ಗ್ರಾಮೀಣ ಪ್ರದೇಶಗಳಲ್ಲಿ. ಅದಕ್ಕೆ ಈ ಚಿತ್ರ ನೋಡಿದಾಗ ಅದು ಸಿನಿಮಾ ಅನಿಸದೆ ನಿಜವಾದ ಗ್ರಾಮ ಜೀವನ ನಮ್ಮ ಮುಂದೆ ನಡೆದಂತೆ ಕಾಣುತ್ತದೆ. ಇದು ಸಂಪೂರ್ಣವಾಗಿ ಹೊರಾಂಗಣದಲ್ಲಿ ಚಿತ್ರಣಗೊಂಡ ಮೊದಲ ಕನ್ನಡದ ಬಣ್ಣದ ಚಿತ್ರ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸಂಗೀತದ ವಿಚಾರಕ್ಕೆ ಬಂದರೆ ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ಮತ್ತು ಮಲೆನಾಡ ಹೆಣ್ಣ ಮೈಬಣ್ಣ ಹಾಡು ಇವತ್ತು ಕೂಡ ಕೇಳಿದರೆ ಮನಸ್ಸು ಹಳೆಯ ದಿನಗಳಿಗೆ ಹಾರುತ್ತದೆ. ಈ ಹಾಡು ಕನ್ನಡ ಚಿತ್ರಗೀತೆಗಳ ಇತಿಹಾಸದಲ್ಲಿ ಸದಾಕಾಲ ಉಳಿಯುವ ನಿತ್ಯ ಹರಿದ್ವರ್ಣ ಹಾಡಾಗಿದೆ. ಫೆಬ್ರವರಿ 2, 1974ರಂದು ಬಿಡುಗಡೆಯಾದ ಈ ಚಿತ್ರ ದೊಡ್ಡ ತಾರಾ ಬಳಗ ಇಲ್ಲದೇ ಇದ್ದರೂ ಸಹ ಜನರಿಂದ ಭಾರೀ ಸ್ವಾಗತ ಪಡೆದುಕೊಂಡಿತು. ಕೇವಲ 12 ಲಕ್ಷ ಬಜೆಟ್ನಲ್ಲಿ ನಿರ್ಮಾಣಗೊಂಡ ಚಿತ್ರ ಗಲ್ಲಾಪೆಟ್ಟಿಗೆಯಲ್ಲಿ 45 ಲಕ್ಷಕ್ಕೂ ಹೆಚ್ಚು ಗಳಿಸಿತು. ಬೆಂಗಳೂರಿನ 3 ಚಿತ್ರಮಂದಿರಗಳಲ್ಲಿ ಮಾತ್ರವೇ 100 ದಿನಗಳ ಕಾಲ ಪೂರೈಸಿತು. ಆ ಕಾಲಕ್ಕೆ ಇದು ಅಸಾಧಾರಣ ಸಾಧನೆಯಾಗಿದೆ. ಪ್ರಶಸ್ತಿಗಳಲ್ಲೂ ಈ ಚಿತ್ರ ಮಿಂಚಿತು. 7ನೇ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಿತ್ರವಾಗಿದೆ. ಲೋಕೇಶ್ ಅವರಿಗೆ ಅತ್ಯುತ್ತಮ ನಟ, ಭವಾನಿಗೆ ಅತ್ಯುತ್ತಮ ನಟಿ, ಋಷೇಂದ್ರ ಮುನಿಗೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಈ ಚಿತ್ರದ ಪ್ರಭಾವ ಎಷ್ಟು ದೊಡ್ಡದಿತ್ತಂದರೆ ಈ ಚಿತ್ರವನ್ನು ತಮಿಳಿನಲ್ಲಿ ಎಲ್ಲರೂಮು ನಲ್ಲವರೇ 1975, ಹಿಂದಿಯಲ್ಲಿ ಏಕ್ ಗಾಂವ್ ಕಿ ಕಹಾನಿ 1975 ಮತ್ತು ತೆಲುಗಿನಲ್ಲಿ ಅಂದಾರೋ ಮಂಚಿವಾರೆ. ಲೋಕೇಶ್ ಅವರು 3 ಭಾಷೆಗಳಲ್ಲೂ ತಮ್ಮ ಪಾತ್ರವನ್ನು ಪುನರಾವರ್ತಿಸುತ್ತಾರೆ. ಈ ಚಿತ್ರದ ಇನ್ನೊಂದು ದೊಡ್ಡ ಗೌರವ ಎಂದರೆ 2017ರಲ್ಲಿ ಕಮಲ್ ಹಾಸನ್ ಅವರು ತಮ್ಮ 70 ನೆಚ್ಚಿನ ಚಲನಚಿತ್ರಗಳ ಪಟ್ಟಿಯಲ್ಲಿ ಈ ಚಿತ್ರವನ್ನು ಸೇರಿಸುತ್ತಾರೆ. ಇದು ವಾಣಿಜ್ಯ ಚಿತ್ರವಾಗಿದ್ದರೂ ಹಾಲಿವುಡ್ ಮಟ್ಟದಲ್ಲಿ ಯೋಚಿಸಿ ಮಾಡಿದ ಸಿನಿಮಾ ಎಂದು ಅವರು ಹೇಳಿದ್ದು ಈ ಚಿತ್ರದ ಮಟ್ಟ ಇನ್ನಷ್ಟು ಹೆಚ್ಚುತ್ತದೆ. ಇವತ್ತಿಗೂ ಭೂತಯ್ಯನ ಮಗ ಅಯ್ಯ ಕೇವಲ ಸಿನಿಮಾ ಅಲ್ಲ, ಅದು ಅಹಂಕಾರಕ್ಕಿಂತ ಮನುಷ್ಯತ್ವ ದೊಡ್ಡದು ಎಂದು ಪಾಠ ಮತ್ತು ಗ್ರಾಮೀಣ ಬದುಕಿನ ನಿಜವಾದ ಪ್ರತಿಬಿಂಬ ಮತ್ತು ಕನ್ನಡ ಚಿತ್ರರಂಗದ ಶಾಶ್ವತ ಸಂಪತ್ತಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಧನ್ಯವಾದಗಳು.